ಬೆಳಗಾವಿ ತಾಲೂಕಿನ ಹುಲಗೂರು ಗ್ರಾಮ ಸುಮಾರು 20,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದ್ದು, ಈ ಗ್ರಾಮವು ಕೇಂದ್ರ ಸ್ಥಾನವಾಗಿರುವುದರಿಂದ ಸ್ಥಳೀಯರಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮದ ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು ಹುಲಗೂರು ಮೂಲಕವೇ ದಿನನಿತ್ಯ ತಮ್ಮ ಕೆಲಸಕ್ಕೆ ಹುಬ್ಬಳ್ಳಿ ಹಾಗೂ ಇತರ ನಗರಗಳಿಗೆ ತೆರಳುತ್ತಾರೆ. ಆದರೆ ಈ ಗ್ರಾಮದಲ್ಲಿರುವ ಬಸ್ ನಿಲ್ದಾಣ ಮಾತ್ರ ಮೂಲ ಸೌಲಭ್ಯಗಳ ಕೊರತೆಯಿಂದ ದೂರ ಉಳಿದು ಗಬ್ಬೆದ್ದು ನಾರುತ್ತಿದೆ. ಸುರಕ್ಷಿತ ಮತ್ತು ಸೌಮ್ಯವಾದ ಹೆರಿಗೆಯನ್ನ ಬಯಸುತ್ತೀರಾ? ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೈಕೆಗಾಗಿ ಎಲ್ಲ ಸೌಲಭ್ಯಗಳು, ಆರೋಗ್ಯಕರ ಹೆರಿಗೆಗಾಗಿ ನಮ್ಮ ಆಸ್ಪತ್ರೆಗೆ ಬನ್ನಿ. ಎಜೆ ಹಾಸ್ಪಿಟಲ್ ಮಂಗಳೂರು. ಇಲ್ಲಿಗೆ ಬರುವ ಪ್ರಯಾಣಿಕರಿಗೆ ಕುಡಿಯಲು ಸರಿಯಾದ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಅಲ್ಲದೆ ಇಲ್ಲಿರುವ ಶೌಚಾಲಯಕ್ಕೆ ಬೀಗ ಜಡಿದಿದ್ದು, ಇಲ್ಲಿ ಬರುವ ಪ್ರಯಾಣಿಕರು ಬಯಲಲ್ಲೇ ಮೂತ್ರ ವಿಸರ್ಜನೆ ಮಾಡುವ ಪರಿಸ್ಥಿತಿ ಇದ್ದು, ಹೆಣ್ಣು ಮಕ್ಕಳು ಶೌಚಾಲಯ ಇಲ್ಲದೆ ಬಹಳ ತೊಂದರೆಯನ್ನ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಊರಿನ ಕಸ, ಸತ್ತ ಪ್ರಾಣಿ ಹಾಗೂ ಸರಾಯಿ ಪ್ಯಾಕೆಟ್ಗಳನ್ನು ಇಲ್ಲಿಯೇ ತಂದು ಬಿಸಾಕಿ ಹೋಗುತ್ತಿದ್ದು, ಈ ಬಸ್ ನಿಲ್ದಾಣ ಕಸದ ತೊಟ್ಟಿಯಾಗಿ ಮಾರ್ಪಟ್ಟಿದ್ದು, ಪ್ರಯಾಣಿಕರು ಮೂಗು ಮುಚ್ಚಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೆ ಇಲ್ಲಿ ವಿಚಾರಣೆ ಮಾಡಲು ವಿಚಾರಣಾ ಅಧಿಕಾರಿಗಳೇ ಇರುವುದಿಲ್ಲ. ತಮಗೆ ತಿಳಿದಾಗ ಬರ್ತಾರೆ, ತಿಳಿದಾಗ ಹೋಗ್ತಾರೆ ಎಂದು ಇಲ್ಲಿಯ ಗ್ರಾಮಸ್ಥರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಜನಪ್ರತಿನಿಧಿಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಇಲ್ಲಿಯ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಇಲ್ಲಿ ಸಮಸ್ಯೆ ಇರೋದು ಈ ಶೌಚಾಲಯ ಲೇಡೀಸ್ಗೆ ಆಯ್ತು, ಬಾಯ್ಸ್ಗೆ ಆಯ್ತು, ಯಾವುದೂ ಸಮಸ್ಯೆನೇ ಐತಿ ಸರ್. ಇಲ್ಲಿ ಇನ್ನೊಂದು ಎಲ್ಲ ಕ್ಲೀನ್ ಇಲ್ಲ ಸರ್. ಇಲ್ಲಿ ಎಲ್ಲ ಗಲೀಜು ಮಾಡ್ತಾರೆ, ಎಲ್ಲ ಮಾಡ್ತಾರೆ ಸರ್. ಈಗ ಮನುಷ್ಯರು ಬರ್ತಾರೆ ಸರ್, ಇಲ್ಲಿ ಏನು ದನ ಬರೋಲ್ಲ ಸರ್. ಇಲ್ಲಿ ಒಪ್ಕೊಂತೀರಿ ಅದನ್ನ? ಆದರೆ ಹೆಂಗೆ ಇರ್ಬೇಕು ಸರ್, ಅದು ಕ್ಲೀನ್ ಇರ್ಬೇಕು. ಒಟ್ಟು ಏನು ಮಾಡ್ಬೇಕು ಹೇಳ, ಕ್ಲೀನವಾಗಿ ಮೂತ್ರಿಗೆಲ್ಲ ಏನು ಮಾಡ್ತೀರಿ ನೀವು? ಅಲ್ಲ ಸರ್, ಎಲ್ಲನೂ ಕಿಲಿ ಹಾಕ್ಯಾರ. ಎಲ್ಲಿ ಮಾಡ್ಬೇಕು ಸರ್? ಇಲ್ಲ ಕ್ಲೀನ್ ಇಲ್ಲ ಸರ್. ಇಲ್ಲಿ ಗಾಡಿ ಹಚ್ತಾರೆ ಸರ್, ಎಲ್ಲಿ ಬೇಕಲ್ಲಿ ಗಾಡಿ ಹಚ್ತಾರೆ ಸರ್. ಇದು ಒಂಥರ ಈ ಬಸ್ ಸ್ಟ್ಯಾಂಡ್ ಅಲ್ಲ ಸರ್, ಇದು ಪಾರ್ಕ್ ಆದಂಗೆ ಸರ್. ಅದು ಆಯ್ತು ಸರ್. ಈಗ ಲೇಡೀಸ್ ಅವ್ರು ಎಲ್ಲಿ ಹೋಗಿ ಸರ್? ಗಂಡ್ಮಕ್ಳು ಎಲ್ಲಿ ಆದರೂ ಹೊರಗೆ ಹೋಗ್ತೇವೆ ನಾವು. ಲೇಡೀಸ್ ಎಲ್ಲಿ ಹೋಗಿ ಸರ್ ಅವರು? ಅದಕ್ಕೆ ಅಂತಂದು ಮಾಡಿರಲ್ಲ ಬಸ್ ಸ್ಟಾಪ್, ಇದಕ್ಕೊಂದು ಇದು ಮಾಡ್ಬೇಕು ಸರ್. ಅದನ್ನು ಎಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ. ಎಲ್ಲಿ ಗಂಡ್ಮಕ್ಳು ನಾವು ಎಲ್ಲಿ ಬೇಕಾದಲ್ಲಿ ನಿಂತು ಮಾಡ್ಬಾರ್ದು. ಹೆಣ್ಮಕ್ಳಿಗೆ ಮರ್ಯಾದೆ ಇರ್ತೈತಿ, ಅವ್ರು ಎಲ್ಲಿ ಮಾಡ್ಬೇಕು ಹೇಳ್ರಿ. ಇಲ್ಲಿ ಗಬ್ಬು ವಾಸನೆ ಒಂದು ನಿಲ್ಲಕ್ಕೆ ಸಹಿತ ಪುರ್ಸೋತಿಲ್ಲ. ಮತ್ತು ಇದು ಬಸ್ ಸ್ಟ್ಯಾಂಡ್ ಅಂತ ಯಾರು ಮಾಡಿದಾರ ನಾವು ತಿಳಿಯವಲ್ದು. ಕಂಟ್ರೋಲರ್ ಬರೋದು ನೆನಪದಾಗ ಒಮ್ಮೆ ಹೊಕ್ಕ ಬರ್ತಾರ, ನೆನಪದಾಗ ಹೋಗ್ತಾರ. ಅಟ್ಟೆ ಯಾವುದು ವ್ಯವಸ್ಥೆ ಅನ್ನೋದೇ ಇಲ್ಲ. ಬಸ್ಸಿನ ಸೌಕರ್ಯ ಇವು ಭಾಳ ಅದಾವ್ರಿ, ಆದ್ರೆ ಅದನ್ನು ನಾವು ವ್ಯವಸ್ಥೆ ಮಾಡ್ಕೊಳಕ್ಕೆ ಅನುಕೂಲ ಇಲ್ಲಲ್ಲ. ಅಂದ್ರೆ ಎಲ್ಲ ಸ್ವಚ್ಛ ಇದ್ರೆ ಯಾರಾದರೂ ಇದನ್ನು ಮಾಡ್ತಾರೆ. ಶೌಚಾಲಯ ಎನ್ನಿಕೆ ಇಲ್ಲ, ಹೆಣ್ಮಕ್ಳಿಗೆ ಎನ್ನಿಕೆ ಮರ್ಯಾದೆ ಇಲ್ಲ. ಎಲ್ಲ ಕುಲ್ಲ ಇಲ್ಲಿ ಗಬ್ಬು ವಾಸನೆ ಎಲ್ಲಿ ಬೇಕಾದಲ್ಲಿ ನಾಯಿ ನರಿ ಎಲ್ಲ ತಿಂದು ಗಬ್ಬು ವಾಸನೆ ಮಾಡಿ ಹೋಗಿಬಿಡ್ತಾವೆ. ಇಲ್ಲಿ ನೋಡ್ರಿ ಕಸ, ನೀವೇ ನೋಡ್ರಿ ಏನು ಹೆಂಗೆ ಕಸ ಐತಿ. ನೀವೇ ವಿಚಾರ ಮಾಡಿ ಹೆಂಗೆ ಏನು ಮಾಡ್ತಾರೆ ನೋಡ್ರಿ, ತಿಳಿಸ್ರಿ ಅವ್ರಿಗೆ ಕೊಟ್ಟು.